ಜೀರಿಗೆ ಮೆಣಸು ರಸಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ನೋಡೋಣ ಬನ್ನಿ. ಜೀರಿಗೆ, ಮೆಣಸು, ಒಣಮೆಣಸಿನಕಾಯಿ, ಟೊಮೆಟೊ, ಹುಣಸೆಹಣ್ಣು, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಸಾಸಿವೆ, ಅರಿಶಿನ, ಎಣ್ಣೆ ಮತ್ತು ಉಪ್ಪು. ಜೀರಿಗೆ ಮೆಣಸು ರಸ ಮಾಡುವ ವಿಧಾನ. ಒಂದು ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ಮೆಣಸು, 1 ಟೇಬಲ್ ಸ್ಪೂನ್ ಜೀರಿಗೆ, 1/4 ಟೇಬಲ್ ಸ್ಪೂನ್ ಮೆಂತ್ಯನ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಅದು ಕೆಂಪು ಬಣ್ಣಕ್ಕೆ ಬರೋವರೆಗೂ ಸಣ್ಣ ಉರಿಯಲ್ಲೇ ನಾವು ರೋಸ್ಟ್ ಮಾಡ್ಕೊಳ್ಬೇಕು. ಜಾಸ್ತಿ ಉರಿ ಇಟ್ಕೊಂಡ್ರೆ ಸೀದ್ಕೊಂಡ್ಬಿಡುತ್ತೆ ನೋಡಿ. ಅದಕ್ಕೇ ನಾನು ಒಂದು 4ರಿಂದ 5 ಒಣಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಘಾಟಿರುತ್ತೆ, ನೋಡಿಕೊಂಡು ಅದನ್ನು ನಿಧಾನಕ್ಕೆ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಅದನ್ನು ನಾವು ಮಿಕ್ಸಿ ಜಾರ್ಗೆ ತಣ್ಣಗಾದ್ಮೇಲೆ ಹಾಕ್ಕೊಂಡು ತರಿಯಾಗಿ ರುಬ್ಕೊಳ್ಬೇಕು. ಜಾಸ್ತಿ ನುಣ್ಣಗೆ ರುಬ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ನೋಡಿ. ಇಷ್ಟು ತರಿಯಾಗಿದ್ದರೆ ಸಾಕಾಗತ್ತೆ. ನೀವು ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಒಂದು ಕುಕ್ಕರ್ಗೆ ಟೊಮೆಟೊನ 4 ಭಾಗವಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಹುಳಿಗೆ ಎಷ್ಟು ಬೇಕೋ ಅಷ್ಟನ್ನು ನೋಡಿ ಹಾಕ್ಕೊಳ್ಳಿ ಟೊಮೆಟೊನ. ನಾನು 4 ಟೊಮೆಟೊಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ 1 ಚಂಬು ನೀರನ್ನು ಹಾಕ್ಕೊಂಡು ಕುಕ್ಕರ್ ಮುಚ್ಕೊಂಡು 1 ವಿಷಿಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಟೊಮೆಟೊ ಬೆಂದ್ಕೊಳ್ಳುತ್ತೆ ನೋಡಿ. ಈಗ ಟೊಮೆಟೊ ಬೆಂದಿದೆ. ಅದಕ್ಕೇನೆ ಬಿಸಿಯಾಗಿರೋದಕ್ಕೆ 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಹುಳಿಗೋಸ್ಕರ. ರಸ ಅಂದರೆ ಹುಳಿ ಇರಬೇಕಲ್ವಾ, ಚೆನ್ನಾಗಿ ಆಡಿಸಿದ್ರೆ ಅದು ಸ್ವಲ್ಪ ಮೆದುವಾಗುತ್ತೆ ನೋಡಿ. ಈ ಥರ ಸ್ಮ್ಯಾಶರ್ ತಗೊಂಡು ಸ್ಮ್ಯಾಶ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ಹಾಕ್ಕೊಂಡು ಮತ್ತೆ ಸ್ಮ್ಯಾಶ್ ಮಾಡ್ಕೊಳ್ಳಿ ಚೆನ್ನಾಗಿ. ರಸ ಎಲ್ಲ ಬಿಟ್ಕೊಳ್ಬೇಕು, ಒಟ್ಟು ಮತ್ತು ರಸ ಸಪ್ರೇಟ್ ಆಗಬೇಕು. ಆ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ ಚೆನ್ನಾಗೆ. ಈಗ ಒಂದು ಪಾತ್ರೆಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆ, 1 ಟೇಬಲ್ ಸ್ಪೂನ್ ಸಾಸಿವೆ. ಅದು ಚಿಟಪಟ ಅಂದಮೇಲೆ ಜಜ್ಜಿರುವಂಥ ಬೆಳ್ಳುಳ್ಳಿ ಹಾಕ್ಕೊಳ್ಬೇಕು. ಸ್ವಲ್ಪ ಬಾಡಿಸ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು, ನಾವು ಪುಡಿ ಮಾಡ್ಕೊಂಡಿದ್ವಲ್ಲ ಆ ಪೌಡರು ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿ ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನ್, 2 ಟೇಬಲ್ ಸ್ಪೂನ್, ನಿಮ್ಮ ಕ್ವಾಂಟಿಟಿ ನೋಡ್ಕೊಳ್ಳಿ, ಅದಕ್ಕೆ ತಕ್ಕಂತೆ ಹಾಕ್ಕೋಬೋದು. ಈಗ ನಾವು ಸ್ಮ್ಯಾಶ್ ಏನು ಮಾಡ್ಕೊಂಡಿದ್ವಲ್ಲ ಅದರಿಂದ ನಾವು ಪಲ್ಪ್ನೆಲ್ಲ ಈಚೆ ತೆಗಿಬೇಕು ಅಂತ ನಾನು ಸೋದಿಸ್ಕೊಳ್ತಾ ಇದ್ದೀನಿ. ಸೊ ಒಟ್ಟೆಲ್ಲ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ ಬರೀ ರಸ ಮಾತ್ರ ತಕ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ರಸ ತಗೊಳ್ಳಿ. ಈಗ ಅದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಮುಚ್ಚಳವನ್ನು ಮುಚ್ಚಿ ಇಟ್ಬಿಡ್ತೀರಿ. ಸ್ವಲ್ಪ ಹೊತ್ತಾದಮೇಲೆ ನಿಮಗೆ ಸ್ಮೆಲ್ಲಲ್ಲೇ ಗೊತ್ತಾಗ್ಬಿಡುತ್ತೆ ಅದು ಬೆಂದಿದೆಯಾ ಇಲ್ವಾ ಅಂತ. ಆ ಥರ ಕುದಿ ಬಂದಿದ ತಕ್ಷಣವೇ ರಸಮ್ ರೆಡಿ ಆಗಿದೆ ಅಂತ ನೋಡಿ. ಎಷ್ಟು ಚೆನ್ನಾಗಿ ಕುದೀತಾ ಇದೆ, ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ ನಿಜವಾಗ್ಲೂ. ಅದರಲ್ಲೇ ನಿಮಗೆ ಗೊತ್ತಾಗುತ್ತೆ ರಸಮ್ ರೆಡಿ ಇದೆ ಅಂತ ನೋಡಿ. ಈಗ ಎಷ್ಟು ಬೇಗ ರಸ ರೆಡಿ ಆಗಿದೆ ಅಲ್ವಾ. ನೀವು ಈ ಥರ ಮಾಡಿಕೊಂಡು ಸೇವಿಸಿ, ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ರಸ ಹಾಕ್ಕೊಂಡು ತಿಂತಾ ಇದ್ದರೆ ಆ ಚಳಿಗೆ ಸೂಪರಾಗಿರುತ್ತೆ ಕಣ್ರಿ. ಎಂಥ ಚಳಿ, ಜ್ವರ, ಶೀತ ಇದ್ರೇನು ಎಲ್ಲದಕ್ಕೂ ರಾಮಬಾಣ. ನಮ್ಮ ತಾಯಿಯವರು ನನಗೆ ಹೇಳ್ಕೊಟ್ಟಿರೋ ಅಂಥದ್ದು, ಅವರಿಗೆ ಅವ್ರ ತಾಯಿಯವರು ಹೇಳ್ಕೊಟ್ಟಿರೋ ಅಂಥದ್ದು. ಸೊ ನನಗೆ ಯಾವಾಗ ತಿನ್ನಬೇಕು ಅನಿಸಿದ್ರೂ, ತುಂಬ ಇನ್ಸ್ಟೆಂಟಾಗಿ ಮಾಡ್ಕೊಂಡು ತಿನ್ಬೇಕು ಅನಿಸಿದ್ರೂ ನಾನು ಈ ರಸನ ಮಾಡ್ಕೊಂಡು ತಿಂತೀನಿ. ಇದ್ರ ಜೊತೆಗೆ ನಿಮ್ಗೆ ಏನಾದರೂ ಸೈಡ್ಸ್ ಬೇಕಿದ್ರೂ ನೀವು ಎತ್ಕೊಂಡು ತಿನ್ಬೋದು. ನಾನು ಹಾಗಲಕಾಯಿ ಸ್ಟಫಿಂಗನ್ನು ಎತ್ಕೊಂಡು ತಿಂತಾಯಿದ್ದೀನಿ. ಇದು ಕೂಡ ನನ್ನ ಚಾನಲಲ್ಲಿದೆ, ಬೇಕಿದ್ದರೆ ನೋಡಿ ಸವಿದು ನನಗೆ ಕಮೆಂಟ್ ಮಾಡಿ.